ಯಾರು ಅಡ್ರೆಸ್ ಇಲ್ದಂಗ ಆಗ್ತಾರೆ ಅನ್ನೋದು ಚುನಾವಣೆ ಬಳಿಕ ಗೊತ್ತಾಗುತ್ತೆ ಅಂತ ಬಿಎಸ್ವೈಗೆ ಟಾಂಗ್ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಯಾರು ಅಡ್ರೆಸ್ ಇಲ್ದಂಗ ಆಗ್ತಾರೆ ಅನ್ನೋದು ಚುನಾವಣೆ ಬಳಿಕ ಗೊತ್ತಾಗುತ್ತೆ. ಮತದಾರರು ನಮ್ಮ ಅಡ್ರೆಸ್ ಬರೀತಾರೋ ಅವರ ಅಡ್ರೆಸ್ ಬರೀತಾರೋ ಗೊತ್ತಾಗುತ್ತೆ. ಹೀಗಂತ ಬಿಎಸ್ವೈಗೆ ಟಾಂಗ್ ಕೊಟ್ಟಿದ್ದು, ಬಿಎಸ್ವೈ ದುರಹಂಕಾರದ ಮಾತುಗಳನ್ನ ಆಡೋ ಮೂಲಕವಾಗಿ ತಮ್ಮ ಗೌರವವನ್ನ ಕಳೆದುಕೊಳ್ತಾ ಇದ್ದಾರೆ. ಎಮೋಷನಲ್ ಮಾತುಗಳಿಗೆ ಜನ ಮಣೆ ಹಾಕಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಯಡಿಯೂರಪ್ಪ ಯಾವಾಗಲೂ ಇದೇ ರೀತಿಯಾಗಿ ಹೇಳ್ಕೊತ ಬಂದಿದ್ದಾರೆ. ನಾವು ನೋಡೋಣ, ಈಗ ಅವ್ರ ಅಡ್ರೆಸ್ ಇರಲ್ಲೋ ನಮ್ಮ ಅಡ್ರೆಸ್ ಇರಲ್ಲೋ. ನಮ್ಮ ಅಡ್ರೆಸ್ ಬರೆಯೋರು ಜನ, ಮತದಾರರು. ನಮ್ಮ ಅಡ್ರೆಸ್ ಬರೀತಾನೋ ಅವರು ಅಡ್ರೆಸ್ ಬರೀತಾನೋ ಅದು ಮೇ ತಿಂಗಳಲ್ಲಿ ಗೊತ್ತಾಗ್ತದೆ. ಇಂಥ ದುರಂಕಾರ ಮಾತಾಡಿಕೊಂಡೇ ನಮ್ಮ ರಾಜಕೀಯ ನಾಯಕರು ತಮ್ಮ ವ್ಯಕ್ತಿತ್ವ ಮತ್ತು ತಮ್ಮ ಗೌರವವನ್ನು ಕಳ್ಕೊಳ್ತಾ ಇದ್ದಾರೆ. ಅವ್ರು ಯಾವಾಗಲೂ ಎಮೋಷನಲ್ ಮಾತಾಡ್ತಕ್ಕಂಥದ್ದಲ್ಲಿ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ. ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಅವರು ಏನೇ ಹೇಳ್ಕೊಳ್ಳಿ, ಅವ್ರ ನಂಬಿಕೆ ಅವ್ರ ಬಲ್ಲಿ, ನನ್ನ ನಂಬಿಕೆ ನಮ್ಮಲ್ಲಿ. ಎಲ್ಲನೂ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ. ಪ್ರವೀಣ್, ಬಿಎಸ್ವೈ ಆಡಿದಂತಹ ಮಾತಿಗೆ ಅಡ್ರೆಸ್ ಯಾರ್ದು ಬರೀತಾರೆ ಅನ್ನುವಂಥ ಕಾನ್ಫಿಡೆಂಟ್ ಆಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಿದ್ರು. ನೋಡಿದಂತೆ ಏನು ಹೇಳಿದ್ದಾರೆ? ದಿವ್ಯ, ಇವತ್ತು ಬೆಳಗ್ಗೆ ಸುದ್ದಿಗೋಷ್ಠಿ ನಡೆಸಿದಂತಹ ಯಡಿಯೂರಪ್ಪನವರು ಪ್ರಮುಖವಾಗಿ ಕಾಂಗ್ರೆಸ್ ಏಪ್ರಿಲ್ 23 ಅಂದ್ರೆ ರಾಜ್ಯದಲ್ಲಿ ಚುನಾವಣೆ ನಂತರ ಅಡ್ರೆಸ್ ಇಲ್ದಂಗೆ ಆಗುತ್ತೆ, ಮೇ 23ರಂದು ದೇಶದಲ್ಲಿ ಅಡ್ರೆಸ್ ಇಲ್ದಂಗೆ ಆಗುತ್ತೆ ಅಂತ ಹೇಳಿ ಯಡಿಯೂರಪ್ಪನವರು ಸುದ್ದಿಗೋಷ್ಠಿ ನಡೆಸಿದ್ರು. ಸೊ ಇದಕ್ಕೆ ರಿಯಾಕ್ಟ್ ಮಾಡಿದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏಪ್ರಿಲ್ 23ರಂದು ರಾಜ್ಯದಲ್ಲಿ ಜನ ಅದರ ಒಂದು ಅಡ್ರೆಸ್ ಯಾರ್ದಿಲ್ಲ ಇದೆ ಎಂಬುದರ ಬಗ್ಗೆ ಅವರೇ ಮತದಾನದ ಮೂಲಕ ಕೊಡ್ತಾರೆ. ಈ ರೀತಿಯಾದಂತಹ ಎಮೋಷನಲ್ ಮಾತುಗಳನ್ನ ಆಡೋ ಮೂಲಕ ಎಲ್ಲೋ ಒಂದ್ ಕಡೆ ಪ್ರತಿ ಬಾರಿ BS ಯಡಿಯೂರಪ್ಪನವರು ಮತ ಗಳಿಸಲು ಮುಂದಾಗ್ತಾರೆ. ಇಂತಹ ಮಾತುಗಳನ್ನ ಆಡುವುದು ಎಷ್ಟರ ಮಟ್ಟಿಗೆ ಸರಿ, ಈ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೀಗೆ ಮಾತನಾಡುವುದು ಸರಿಯಲ್ಲ ಅಂತ ಪರೋಕ್ಷವಾಗಿ ನೇರವಾಗಿಯೇ BS ಯಡಿಯೂರಪ್ಪಗೆ ಟಾಂಗ್ ಕೊಟ್ಟಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಪ್ರವೀಣ್ ನಿಮ್ಮೆಲ್ಲ ಮಾಹಿತಿಗೆ.